ಅಂದರೆ ನಾವಿಬ್ಬರು ಮೀಟ್ ಮಾಡಿದ ಟೈಮಿಂದಾನು ಜಾಸ್ತಿ ಮಾತಾಡ್ತಿದ್ದು ಸಿನಿಮಾ ಬಗ್ಗೆನೇ. ನಮ್ಮ ಲೈಫ್ ಈಸ್ ಆಲ್ ಅಬೌಟ್ 90% ಸಿನಿಮಾನೇ ಅದೇ ಡಿಸ್ಕಷನೇ ಇರುತ್ತೆ. ಅವ್ರ ತಲೆಯಲ್ಲಿ ಇನ್ನೂ ಅಷ್ಟು ಕತೆಗಳಿದೆ, ಅಷ್ಟು ಡ್ರೀಮ್ಸ್ ಇದೆ. ಆ ಥರ ಅವರು ತುಂಬ ಎಕ್ಸೈಟ್ಮೆಂಟಲ್ಲಿ ಕತೆ ಹೇಳ್ತಾ ಇದ್ರೆ ನಿಮಗೆಲ್ಲೂ ಸ್ಟಾಪ್ ಮಾಡಬೇಕಂತಾನೆ ಅನಿಸಲ್ಲ. ನಾವು ಡ್ರೈವ್ ಹೋಗಲಿ, ಮನೇಲಿ ಎಲ್ಲ ಟೈಮು ಅದೇ ಡಿಸ್ಕಷನ್ಸ್ ಆಗ್ತಿರುತ್ತೆ. ಸೊ ಅಷ್ಟು ಒಂದು ಡ್ರೀಮರ್ಗೆ ಎಷ್ಟು ಜನಕ್ಕೆ ಈ ಥರದ್ದು ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಇಷ್ಟು ಒಳ್ಳೆ ಸಿನಿಮಾಗಳು ಸಿಗುತ್ತೆ, ಇಷ್ಟು ಒಂದು ಒಳ್ಳೆ ಕತೆಗಳಿರುತ್ತೆ. ಅದನ್ನು ಹೇಳೋದಕ್ಕೆ ಆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿ ಅಷ್ಟು ಚೆನ್ನಾಗಿ ಅದು ಬ್ಯೂಟಿಫುಲಿ ಹೊರಗಡೆ ಬರೋದಿದೆಯಲ್ಲ, ಅದೊಂದು ಬ್ಲೆಸ್ಸಿಂಗ್. ಅದು ರಿಷಬ್ಗೆ ಆ ಬ್ಲೆಸ್ಸಿಂಗ್ ಸಿಕ್ಕಿದೆ. ಅದನ್ನು ಅವರು ಗ್ರಾಂಟೆಡ್ ಆಗೂ ತೊಗೊಂಡಿಲ್ಲ. ಅಂದರೆ ನಾವಿವಾಗ ದೈವ ನಮಗೆ ನಮ್ಮ ಬೆನ್ನ ಹಿಂದೆ ನಿಂತು ಇಷ್ಟು ನಮಗೆ ಇಷ್ಟು ಕೆಲಸಗಳಾಗಿದೆ. ಅದ್ರ ಜೊತೆಗೆ ಸುಮ್ಮನೆ ಇದ್ದರೆ ದೇವ್ರೂ ಆಶೀರ್ವಾದ ಮಾಡಲ್ಲ. ಅಷ್ಟು ಶ್ರಮ, ಅಷ್ಟು ಶ್ರದ್ಧೆ, ಅಷ್ಟು ಭಕ್ತಿಯಿಂದ ಕೆಲಸ ಮಾಡಿದರೆ ಅದಕ್ಕೆ ತಕ್ಕನಾಗಿರೋ ಒಂದು ರಿಸಲ್ಟು. ಅಂದರೆ ನಾನು ಸಮ್ಟೈಮ್ ರಿಷಬ್ಗೆ ಹೇಳ್ತಿರ್ತೀನಿ, ನಿಮಗೆ ದೇವರಿಗೂ ಆಪ್ಷನ್ ಇಲ್ಲ, ನೀವು ತೊಗೊಳ್ಳೋ ರಿಸ್ಕಿಗೆ, ನೀವು ಮಾಡೋ ಕೆಲಸಕ್ಕೆ ದೇವರಿಗೂ ಆಪ್ಷನ್ ಇಲ್ಲ. ಹಿ ಹ್ಯಾಸ್ ಟು ಬ್ಲೆಸ್ ಯು ಆ ಥರ. ಆಮೇಲೆ ಜನಗಳು ಕೈ ಹಿಡ್ದಿದ್ದಾರೆ. ಕನ್ನಡ ಜನ ಒಂದು ಚಿಕ್ಕದು ಪ್ರೊಡಕ್ಷನ್ ಹೌಸ್ ಮಾಡಿದ್ವಿ, ಆ ಸಿನಿಮಾಗಳನ್ನು ಗೆಲ್ಸಿದ್ರು. ರಿಷಬ್ ಒಂದು ಡೈರೆಕ್ಟರಾಗಿ ಬಂದರು, ಅಲ್ಲಿ ಕೈ ಹಿಡಿದ್ರು. ರಿಷಬ್ ಒಂದು ಆ್ಯಕ್ಟರಾಗಿ ಬಂದರು. ಆವಾಗ ಒಂದು ಟೆನ್ಷನ್ ಇತ್ತು ಹೇಗೆ ಅಂತ ಅಂದ್ಕೊಂಡು, ಬಟ್ ಆ ಸಿನಿಮಾ ಗೆಲ್ತು. ಆ ಥರದ್ದಲ್ಲ, ಅಂದರೆ ಪ್ರತಿ ಹಂತದಲ್ಲೂ ಜನಗಳು ಸಪೋರ್ಟ್ ಮಾಡಿದ್ದಾರೆ. ಮೀಡಿಯಾದವರು ಆಗಿರ್ಬೋದು, ಪ್ರತಿಯೊಬ್ಬರು. ಈಗ ಜನಗಳು ಪ್ಲಸ್ ಮಾಡೋದಕ್ಕಿಂತ ಮೊದಲು, ಅವ್ರು ಇಷ್ಟಪಡೋದಕ್ಕಿಂತ ಮೊದಲು ಅವ್ರ ಹೆಂಡತಿಗೆ ಯಾವಾಗ ಅನ್ನಿಸ್ತು, ಇಲ್ಲ ನನ್ನ ಗಂಡನಲ್ಲಿ ಏನೋ ಒಂದು ಶಕ್ತಿ ಇದೆ, ಡೆಫಿನೆಟ್ಲಿ ಏನು ಗೊತ್ತಾ, ಅವ್ರು ಒಂದಲ್ಲ ಒಂದು ದಿವಸ ಪೀಕಿಗೆ ಹೋಗ್ತಾರೆ ಅಂತ ಅನಿಸಿದ್ದು ಯಾವಾಗ ಮೇಡಮ್? ಅಂದರೆ ಪೀಕ್ ನಾಟ್ ಇನ್ ಟರ್ಮ್ಸ್ ಆಫ್ ಇವತ್ತಿಗೆ ಬಿಗ್ ಸ್ಕೇಲ್ ಸಿನಿಮಾನೋ ಈ ಮನಿ ಸಕ್ಸಸ್ ಈ ಥರ ಅಂತ ಅಲ್ಲ ಸರ್. ಬಟ್ ಅವರು ಈಸ್ ಎ ಡ್ರೀಮರ್. ಅವ್ರಿಗೆ ಅದೊಂದು ಪೊಟೆನ್ಷಿಯಲ್ ಇದೆ. ಹಿ ಕ್ಯಾನ್ ಡೂ ಎನಿಥಿಂಗ್. ಅದು ಯಾವ ಸಿನಿಮಾದಲ್ಲಿ ನಿಮಗೆ ಭರವಸೆ ಬಂತು? ಸರ್ಕಾರಿಯಿಂದ ಸರ್ಕಾರಿ ಫಸ್ಟ್ ಟೈಮ್ ನಾನು ಕೆಲಸ ಬಿಟ್ಟು ಫುಲ್ ಟೈಮ್ ಅವ್ರ ಜೊತೆಗಿದ್ದು ಕೆಲಸ ನೋಡ್ತಾ ಇದ್ದೆ ಅಲ್ವಾ. ನಮ್ಮ ಪ್ರೊಡಕ್ಷನ್ ಸಿನಿಮಾ ಬೇರೆ, ಆವಾಗ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ಕೊಂಡು ಕಾಸ್ಟ್ಯೂಮ್ ಮಾಡಿಕೊಂಡು ಐ ವಾಸ್ ವಿತ್ ಹಿಮ್ ಅಲ್ಲ. ಅಲ್ಲಿಂದ ನೋಡಿದಾಗ ನನಗೆ ಅನಿಸ್ತಿತ್ತು ಇವ್ರಿಗೆ ಇಷ್ಟು ಪೊಟೆನ್ಷಿಯಲ್ ಇದೆ. ಆ್ಯಂಡ್ ಕಾಂತಾರನ ಅವರು ಕತೆನ ಫಸ್ಟ್ ಚಾಪ್ಟರ್ ಬರೆದಾಗ ಬೇರೆ ಆ್ಯಕ್ಟರ್ಗಳಿಗೆ ಮಾಡ್ತೀನಿ ಅಂದಾಗಲೂ ನಾನು ರಿಷಬ್ಗೆ ಅದೇ ಹೇಳಿದ್ದು, ಈ ಕತೆ ತುಂಬ ಚೆನ್ನಾಗಿದೆ, ಇದನ್ನು ನೀವು ಬೇರೆಯವ್ರಿಗೆ ಹೇಳಿ ಅವ್ರು ಅದನ್ನು ಮಾಡೋದಕ್ಕಿಂತ ನೀವೇ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಈ ಕತೆಗೆ ಒಂದು ನ್ಯಾಯ ಸಿಗೋ ರೀತಿಯಲ್ಲಿ ನಿಮಗೆ ಮಾಡೋದಕ್ಕಾಗೋದು, ಇದು ನಿಮಗೆ ಆಪ್ಟ್ ಆಗಿದೆ, ನೀವೇ ಮಾಡಬೇಕು ಅಂತ ಅಂದ್ಕೊಂಡು ಅವ್ರಿಗೆ ಆ ಟೈಮಲ್ಲಿ ಒಂದು ಸ್ವಲ್ಪ ಹಠ ಹಿಡ್ದಿದ್ದೆ, ನೀವೇ ಮಾಡಿ ಇದನ್ನು ಅಂತ ಅಂದ್ಕೊಂಡು. ಬಟ್ ನನಗೂ ಗೊತ್ತಿರಲಿಲ್ಲ ಈ ಜರ್ನಿ ಇಲ್ಲಿವರೆಗೂ ಬರುತ್ತೆ ರಿಸಲ್ಟ್ ಸಿಕ್ಕಿದೆ ಖಂಡಿತ. ಬಟ್ ಹಾಗೆ ಕೆಲಸನೂ ಮಾಡಿದ್ದಾರೆ. ಹಾಗೆ ಆ ದೇವ್ರದ್ದು ಏನು ಡಿವೈನ್ ಇಂಟರ್ವೆನ್ಷನ್ ಅಂತೀವಿ, ಆ ದೇವ್ರ ಬ್ಲೆಸ್ಸಿಂಗ್ ಸಿಕ್ಕಿದೆ.